ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಟಲಕ್ಷ್ಮಿ ಬ್ಲಾಗ್. ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾನು ವಡೆ ಮತ್ತು ಸಾಂಬಾರು ಮಾಡ್ತಾಯಿದ್ದೀನಿ, ಉದ್ದಿನ ವಡೆ. ಈಗ ಇದು ಉದ್ದಿನ ವಡೆ ನೆನೆಸಿಟ್ಟಿರೋದನ್ನ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಸಾಫ್ಟಾಗಿ ರುಬ್ಕೊಂಡಿದ್ದೀನಿ. ಇದೊಂದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಇದಕ್ಕೆ ಉಪ್ಪು ಹಾಕ್ಬಿಟ್ಟು ಒಂಚೂರು ಚಿಟಿಕೆ ಸೋಡಾ ಹಾಕ್ಬಿಟ್ಟು ಚೆನ್ನಾಗಿ ಕೈಯಲ್ಲಿ ಕಲಿಸ್ಬಿಟ್ಟು ಈಗ ಒಂದು ಸ್ವಲ್ಪ ಹೊತ್ತು ಇದು ಹಿಂಗೆ ಸೈಡ್ಗೆ ಇಟ್ಬಿಡ್ತೀನಿ, ಮುಚ್ಚಿಟ್ಬಿಡ್ತೀನಿ. ಅಷ್ಟೊತ್ತಿಗೆ ಸಾಂಬಾರು ಮಾಡ್ತೀನಿ. ನೋಡಿ, ಸಾಂಬಾರು ಬೇಯಿಸಿಟ್ಟಿದ್ದೀನಿ. ಹುಣಸೆಹಣ್ಣು, ಟೊಮೊಟೊ, ಈರುಳ್ಳಿ ಕಟ್ ಮಾಡ್ಕೊತೀನಿ. ಎಣ್ಣೆ ಹಾಕಿದ್ದೀನಿ ಫ್ರೆಂಡ್ಸ್. ಸಾಸಿವೆ ಮತ್ತು ಜೀರಿಗೆ ಹಾಕ್ತಾಯಿದ್ದೀನಿ. ಈರುಳ್ಳಿ, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ 3 ಹಾಕ್ತಾಯಿದ್ದೀನಿ. ಫ್ರೈ ಆಗಬೇಕೀಗ. ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಇದು ಫ್ರೈ ಆಗಬೇಕು. ಟೊಮೊಟೊ ಹಾಕಿದ್ದೀನಿ ಫ್ರೆಂಡ್ಸ್. ಟೊಮೊಟೊ ಹಾಕಿ ಇವಾಗ ಫ್ರೈ ಮಾಡ್ತಾಯಿದ್ದೀನಿ ಚೆನ್ನಾಗಿ. ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ಮತ್ತು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಮುಚ್ಚಿಟ್ಬಿಡೋಣ. ನೋಡಿ ಫ್ರೆಂಡ್ಸ್, ಹುಣಸೆಹಣ್ಣು ನೀರು ಹಾಕ್ತಾಯಿದ್ದೀನಿ. ಇವಾಗ ಇದು ಚೆನ್ನಾಗಿ ಕುದಿ ಬರಬೇಕು. ಮುಚ್ಚಿಟ್ಬಿಡೋಣ. ಈ ಕಡೆ ವಡೆಗೆ ಎಣ್ಣೆ ಬಿಸಿ ಮಾಡ್ತಾಯಿದ್ದೀನಿ. ಹಾಂ, ಬೇಳೆ ಬೇಯಿಸಿಟ್ಟಿರೋ ಬೇಳೆ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಇವಾಗ ಬೇಯಿಸಿಟ್ಟಿರೋ ಬೇಳೆ ಹಾಕ್ತಾಯಿದ್ದೀನಿ ಇದಕ್ಕೆ. ಇವಾಗ ಇದಕ್ಕೆ ನಮ್ಗೆ ನೀರು ಎಷ್ಟು ಬೇಕೋ ಅಷ್ಟು ನಾವು ಹಾಕ್ಕೋಬೋದು. ನೋಡಿ ಫ್ರೆಂಡ್ಸ್, ಬಿಸಿ ಬಿಸಿ ವಡೆ, ಉದ್ದಿನ ವಡೆ. ಉದ್ದಿನ ವಡೆ ಮತ್ತು ಸಾಂಬಾರು. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಈ ಥರ ಸಾಫ್ಟಾಗಿ ಬರುತ್ತೆ. ಇದು ಗಟ್ಟಿ ಇಲ್ಲ ನೋಡಿ, ತುಂಬ ಸಾಫ್ಟಾಗಿದೆ. ಇದು ಹಿಟ್ಟು ನಾವು ರುಬ್ಬಾದ್ಮೇಲೆ ಕೈಯಲ್ಲಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದಾಗ ಈ ಥರ ಹಿಟ್ಟು ಉಬ್ಬುತ್ತೆ. ಆವಾಗ ತುಂಬ ಚೆನ್ನಾಗಿ ಬರುತ್ತೆ ವಡೆ.
ನೋಡಿ ಸಾಂಬಾರನ್ನು ಕುದೀತಾ ಇದೆ. ನಾವು ಮನೆಯಲ್ಲೇ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಬೋದು. ನೋಡಿ ಫ್ರೆಂಡ್ಸ್, ರೆಡಿ ಆಯಿತು ಸಾಂಬಾರು ಮತ್ತು ಉದ್ದಿನ ವಡೆ. ನೋಡಿ ತುಂಬ ಚೆನ್ನಾಗಿರುತ್ತೆ, ಒಂದ್ಸರಿ ಟ್ರೈ ಮಾಡಿ, ತುಂಬ ಈಸಿ. ನಾನು ಇದಕ್ಕೆ ಏನೂ ಹಾಕಿಲ್ಲ, ಬರೀ ಉದ್ದಿನಬೇಳೆ ರುಬ್ಕೊಂಡಿರೋದು. ಆಮೇಲೆ ಉಪ್ಪು ಹಾಕಿದ್ದೀನಿ, ಚೂರು ಸೋಡಾ ಹಾಕಿದ್ದೀನಿ, ಅಷ್ಟು ಬಿಟ್ಟರೆ ಇದರಲ್ಲಿ ನಾನು ಏನೂ ಹಾಕಿಲ್ಲ. ಪ್ಲೈನ್ ಉದ್ದಿನ ವಡೆ ಇದು, ಬೇರೆ ಮಸಾಲೆ ಏನೂ ನಾನು ಹಾಕಿಲ್ಲ. ವಿಹಾನ್ ಇವತ್ತು ನೈಟ್ ಊಟಕ್ಕೆ ಇದು ನಾನು ಮಾಡ್ತಾಯಿರೋದು. ಓಕೆ ಫ್ರೆಂಡ್ಸ್, ನೋಡಿ ನೀವು ಒಂದ್ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ.